ಪ್ರೀತಿಸಿ ಮದುವೆಯಾಗಿದ್ದ ನವ ಜೋಡಿಯ ಮೇಲೆ ರಾತ್ರೋರಾತ್ರಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಅಟ್ಯಾಕ್ ಮಾಡಿದ್ದು ಯಾರು ಕೇಳಿದ್ರೆ ಆ ಹುಡುಗಿಯ ಮನೆಯವರು. ಪ್ರೀತಿ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿ ಮದುವೆಯಾಗಿದ್ದ ನವ ಜೋಡಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹುಡುಗಿ ತಾಯಿ ಪ್ಲಾನ್ ಮಾಡಿಕೊಂಡು ತಮ್ಮವ್ರನ್ನ ಮಾರಕಾಸ್ತ್ರಗಳ ಜೊತೆ ಕಳಿಸಿ ದಿವ್ಯಾ ಮತ್ತು ಸಂಜಯ್ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಅವರಿಬ್ಬರು ಕೂಡ ಬದುಕುಳಿದಿದ್ದಾರೆ. ಪ್ರೀತಿಸಿ ಮದುವೆ ಆಗಿದ್ರು, ವಿರೋಧ ಇತ್ತು ಮನೆಯವ್ರ ಕಡೆಯಿಂದ. ನಮ್ಮ ಮರ್ಯಾದೆ ತೆಗೆದಿದ್ದಾಳೆ ಅಂತ ಹೇಳಿ ರಾತ್ರೋರಾತ್ರಿ ಇಡೀ ಗುಂಪಾಗಿ ಬಂದು ಮಾರಕಾಸ್ತ್ರಗಳಿಂದ ತಂದು ಹತ್ಯೆ ಮಾಡೋ ಪ್ರಯತ್ನ ಮಾಡಿದ್ರು, ಮರ್ಯಾದಾ ಹತ್ಯೆ ಮಾಡೋ ಪ್ರಯತ್ನ ಮಾಡಿದ್ರಂತೆ. ಇದೆಲ್ಲದಕ್ಕೂ ಆಕೆಯ ತಾಯಿಯ ಮಾಸ್ಟರ್ ಪ್ಲಾನ್ ಅಂತೆ. ನಮಗೆ ಜೀವ ಭಯ ಇದೆ, ಜೀವ ರಕ್ಷಣೆ ಕೊಡಿ ಅಂತ ಜಿಗಣಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ದಿವ್ಯಾ ಮತ್ತು ಸಂಜಯ್ ಇವರೇ ಇಬ್ರು. ಆಮೇಲೆ ನಾವು ಜಿಗಣಿ ಪೊಲೀಸ್ ಸ್ಟೇಷನ್ ಬಂದಿದ್ವಿ. ಮಮ್ಮಿ ಬಂದಿದ್ರು ಮನೆಗೆ, ನಮ್ಮ ಅಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದು ಬಂದಿದ್ರು. ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು, ನಾನು ಹೋಗಲಿಲ್ಲ. ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದ್ಬಿಟ್ಟು ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ನಮ್ಮನ್ನ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಇಬ್ರಿಗೂ ಕಾರಲ್ಲಿ ಗುದ್ಬಿಟ್ಟು ಏಟ್ ಮಾಡಿದ್ರು. ಆಮೇಲೆ ನಾವು ಜಿಗಣಿ ಪೊಲೀಸ್ ಸ್ಟೇಷನ್ ಬಂದಿದ್ವಿ. ಮಮ್ಮಿ ಬಂದಿದ್ರು ಮನೆಗೆ, ನಮ್ಮ ಅಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದು ಬಂದಿದ್ರು. ಆಮೇಲೆ ಜಯದೇವ ಹಾಸ್ಪಿಟಲ್ ಮಾಡಿ ಮದುವೆ ಆಗಿದ್ದರು ದಿವ್ಯಾ ಮತ್ತು ಸಂಜಯ್ ಇಬ್ಬರು ಕೂಡ ಮೇಜರ್ ವಯಸ್ಸಿನ ತಕ್ಕಂತೆ ಅವರ ಇಷ್ಟದ ಪ್ರಕಾರ ಮದುವೆ ಆಗಿದ್ರು. ಆದರೆ ಇವರಿಬ್ಬರ ಮದುವೆಗೆ ಅವರ ತಾಯಿ ಮನೆಯಿಂದ, ಹುಡುಗಿಯ ದಿವ್ಯನ ತಾಯಿ ಮನೆಯಿಂದ, ದಿವ್ಯನ ಮನೆಯಿಂದ ಬಹಳ ವಿರೋಧ ಇತ್ತು. ಅವರೇನೋ ಕತೆ ಹೇಳಿ ಇವರನ್ನ ಕರ್ಕೊಂಡು ಹೋಗೋ ಪ್ರಯತ್ನಕ್ಕೆ, ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಆದರೆ ಬಂದಾಗ ಈಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಇವ್ರ ಮೇಲೆ ಹಲ್ಲೆ ಮಾಡಿ, ಇವ್ರ ಮೇಲೆ ಮಾರಕಾಸ್ತ್ರಗಳಿಂದ ತಂದಿದ್ರಂತೆ ಕಾರಲ್ಲೆಲ್ಲ ಗುದ್ದಿ ನಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜಿಗಣಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ದಿವ್ಯಾ ಮತ್ತು ಸಂಜಯ್. ಇವರಿಗೂ ಕೂಡ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕಾನೂನು ಮೊರೆ ಹೋಗಿದ್ದಾರೆ. ನಡೆದ ಘಟನೆಯ ಸವಿಸ್ತಾರವನ್ನು ಈ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂಜಯ್ ಈಗ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಎಷ್ಟು ದಿನ ಆಯಿತು ನೀವು ಮದುವೆ ಆಗಿ? ಸರ್ 15 ದಿವಸ ಆಯಿತು. 15 ದಿವಸ ಅಂದರೆ ಏನು ಭಾಳ ವಿರೋಧನಾ? ಏನು ಮನೆಯವ್ರು ಬಿಡೋದೇ ಇಲ್ಲ, ಮದುವೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರಾ? ಹೌದು, ಮದುವೆ ಆಗೋಕ್ ಬಿಡೋದೇ ಇಲ್ಲ. ಅಲ್ಲ, ಒಪ್ಸಿ ಮದುವೆ ಆಗ್ಬೋದಿತ್ತೇನೋ? ಏನು ನಡೀತಿದೆ, ಏನು ಆಗ್ತಿದೆ? ಸರ್ ಅವ್ರು ಒಪ್ಪೋದಿಲ್ಲ ಸರ್. ಓಕೆ, ಒಪ್ಪಿಲ್ಲ. ನೀವು 15 ದಿನಗಳ ಹಿಂದೆ ಮದುವೆ ಆಗಿ ನೀವು ಸಪ್ರೇಟ್ ಇದ್ದೀರಿ. ನಿನ್ನೆ ನೈಟ್ ಏನಾಯ್ತು? ಹೌದು ಸರ್, ನೆನ್ನೆ ನೈಟು ಹುಡುಗಿ ಅದೇ ನಮ್ಮ ಮಿಸಸ್ ಅವ್ರ ತಾಯಿ ಬಂದಿದ್ರು ಮನೆಗೆ. ಓಕೆ. ಅವ್ರು ಬಂದು ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ಮನೆ ಹತ್ರ ಬಂದಿದ್ದು ಇಬ್ರು ಸರ್, ಆದ್ರೆ ಮನೆ ಗಂಟ ಇಬ್ರು ಬಂದ್ರು. ಓಕೆ. ಆಮೇಲೆ ಬಂದು ಈ ತರ ನಿಮ್ ತಂದೆಗೆ ಹುಷಾರಿಲ್ಲ, ಬಾ ನೀವ್ ಒಬ್ಳೆ ಬಾ, ನೋಡ್ಕೊಂಡು ಹೋಗ್ಯಾ, ನಿಮ್ಮಪ್ಪ ಕೇಳ್ತಾ ಇದ್ದಾರೆ ಹೆಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಓಕೆ. ಅದಕ್ಕೆ ನಾನು ಕಾರಲ್ಲಿ ಬರೋದಿಲ್ಲ, ನಾನು ನಮ್ಮ ಹಸ್ಬೆಂಡ್ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಹೇಳಿ. ತಗೊಂಡು ಬೈಕ್ ತಗೊಂಡು ಹೋದ್ರಿ, ಮುಂದೆ ಹೋಗ್ತಾ ಇದ್ರಿ. ಆಮೇಲೆ ಇಬ್ರೇ ಬರ್ತಾ ಇದ್ದಿದ್ದು. ಆಮೇಲೆ ನೋಡಿದ್ರೆ ಕಾರಲ್ಲಿ 4 ಜನ ಬಂದ್ಬಿಟ್ರು, ಹಂಗೆ ಜಾಯಿನ್ ಆಗಿದ್ದಾರೆ. ಆಮೇಲೆ ಸ್ವಲ್ಪ ಡೌಟ್ ಬಂತು, ಆದ್ರೂ ಮುಂದೆ ಹೋಗ್ತಾ ಇದ್ರಿ. ಆಮೇಲೆ ಚೇಂಜ್ ಮಾಡ್ಬಿಟ್ರು, ಅಡ್ಡಾಕ್ಬಿಟ್ರು ಕಾರಲ್ಲಿ ನಮ್ಮನ್ನ. ಓಕೆ. ಅಲ್ಲಿ ನಿಮ್ಮ ಮೇಲೆ ಹೊಡೆಯೋ ಪ್ರಯತ್ನ ಮಾಡಿದ್ರಾ? ಹೊಡೆಯೋ ಪ್ರಯತ್ನ ಮಾಡಿ. ಏನು ಸ್ಟೇಷನ್ಗೆ ಹೋಗಿದ್ದೀರಿ, ದೂರು ಕೊಟ್ಟಿದ್ದೀರಿ? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನಂದ್ರು ಪೊಲೀಸರು? ಅದು FIR ಆಗಿದೆ ಸರ್. ಓಕೆ, ರೈಟ್. ನಿಮ್ಮ ಜೊತೆ ನಾವಿದ್ದೀವಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸಂಜಯ್.